ಹೋಗಿವೆ, ಕಾಡಿಗೆ ಕಾಡು ಕಿಚ್ಚು ಹಬ್ಬಿದೆ. ಇದಕ್ಕೆಲ್ಲ ಯಾರು ಕಾರಣವೆಂದು ಜ್ಞಾನ ದೃಷ್ಟಿಯಿಂದ ನೋಡಿದರೆ ಒಬ್ಬ ಈಕೆಯ ಸೊಕ್ಕೆ ರಕ್ಕಸಿಯವರನ್ನು ತನ್ನ ನಿಜ ರೂಪವನ್ನು ಮರೆಮಾಚಿ ಮಹಿಷಿಯ ರೂಪವನ್ನು ಅಂತ ತಪಸ್ಸನ್ನು ಆಚರಿಸುತ್ತಿದ್ದಾಳೆ. ಈಕೆ ಆಚರಿಸಿದ ಈ ತಪಸ್ಸು ಹೇಗಾಯಿತು ಬಲ್ಲಿರಾ? ಈಕೆ ಬಯಸಿದ್ದು ಯೋಗ್ಯ ಪುತ್ರನನ್ನು. ಇನ್ನು ಮುಂದೆ ಈಕೆ ಉದರದಲ್ಲಿ ಮಹಿಷನೇ ಜನಿಸಲಿ. ನಾನು ಕೊಟ್ಟಂತಹ ಶಾಪವಾಕ್ಯ ಮೂರು ಮೂರ್ತಿಗಳಿಂದಲೂ ಪರಿಮಾರ್ಜನೆ ಸಿಗದೆ ಹೋಗಲಿ. ನನ್ನ ತಪಸ್ಸನ್ನು ಮುಂದುವರಿಸಬೇಕು. ಯೋಗ್ಯವಾದ ಸ್ಥಳವನ್ನು ಅರಿಸುತ್ತಾ ಮುಂದುವರಿಸುತ್ತೇನೆ. ನಿನ್ನ ಘನತರವಾದಂತಹ ಭಕ್ತಿಗೆ ಮೆಚ್ಚಿ ರಾಜ ನಾನೇ ಪ್ರತ್ಯಕ್ಷನಾಗಿದ್ದೇನೆ. ನಿನ್ನ ಮನದ ವಾಂಛೆಯನ್ನು ಹೇಳಿಕೋ ಮಗಳೇ. ನಿದ್ರೆ ಆಹಾರವನ್ನು ಬಿಟ್ಟು ನಿಮ್ಮನ್ನೇ ಕಾಣುವಂತ ಉದ್ದೇಶವನ್ನು ಇರಿಸಿಕೊಂಡು ತಪಸ್ಸನ್ನು ಆಚರಿಸಿದೆ. ಮೆಚ್ಚಿನಂತ ನೀವು ಏನು ಬೇಕು ಕೇಳಿಕೋ ಮಗಳೆಂದು ಹೇಳಿದವರಿದ್ದೀರಿ. ಭಗವಂತ, ಮುಂದೆ ನನಗೆ ಮದುವೆಯಾದ ಬಳಿಕ ನನ್ನ ಉದರದಲ್ಲಿ ಜನಿಸುವಂತ ಮಗ ಧೀರನಾಗಿರಬೇಕು. ಆ ರೀತಿ ಮಗು ಹಾಗೆ ವರವನ್ನು ಗ್ರಹಿಸಿ ಆಗಬಹುದು. ಆದರೆ ನೀನು ಪಡೆಯುವಂತಹ ಮಗ ಅವ ಕೋಣನಾಗಿರ್ತಾನೆ. ಅಯ್ಯೋ ಬ್ರಹ್ಮದೇವ, ಯಾಕೆಂತಹ ಮಾತು ಹಾಡುತ್ತಾ ಇದ್ದೀರಿ ನೀವು? ನನ್ನ ಉದರದಲ್ಲಿ ಚಲಿಸುವಂತಹ ಮಗು ಕೋಳಲಾಗುತ್ತಾನೆ. ಕೋಳలను ಪಡೆದು ನಮ್ಮ ಅಸುರ ಕುಲ ಏಳಿಗೆಯಾಗುವುದು ಯಾವನಿಗೆ? ಆ ಮಗುವನ್ನು ನಾವು ಎತ್ತಿಕೊಳ್ಳುವುದಾದ್ರೆ ಹೇಗೆ? ಲೋಕದ ಜನರು ನಾಳೆ ಅಪಹಾಸ್ಯ ಮಾಡುವುದಿಲ್ಲವೇ? ಈಕೆ ಕೋಳನ ತಾಯಿ ಎಂಬುದಾಗಿ ಯಾಕೆ ಬ್ರಹ್ಮದೇವ ಇಂತಹ ಹೀಗಾಗುವುದಕ್ಕೆ ಬಲವಾದ ಕಾರಣ ಹೊಂದಿದೆ. ನೀನು ತಪೋವನ್ನಾಚರಿಸುವಂತಹ ಈ ಪ್ರದೇಶ ಮುನಿ ಸುಭಾಷಿತರ ಆಶ್ರಮಕ್ಕೆ ಸಂಬಂಧಪಟ್ಟಂತಹ ಪ್ರದೇಶವಾಗಿದೆ. ಅದನ್ನು ಈ ರೀತಿಯಾಗಿ ತಪೋವನ್ನಾಚರಿಸುವಂತಹ ಕ್ರಮವನ್ನು ಕಂಡು ಮುಗಿದುಕೊಂಡಂತಹ ಮಹರ್ಷಿಯು ಶಪಿಸಿ ಬಿಟ್ಟಿದ್ದಾನಮ್ಮ. ಮುನಿಗಳು ಕೊಟ್ಟಿರುವಂತಹ ಪರಿಹರಿಸುವುದಕ್ಕೆ ನಿನ್ನಿಂದ ಆಗುವುದಿಲ್ಲ ಮಗಳೇ. ಜೊತೆಗೆ ಮತ್ತೊಂದು ಮಾತನಾಡಿ ಬಿಟ್ಟಿದ್ದಾರೆ. ಏನೆಂದು? ನಾನಿಟ್ಟಂತಹ ಶಾಪಕ್ಕೆ 3 ಮೂರ್ತಿಗಳಿಂದ ಪರಿಮಾರ್ಜನೆ ಸಿಗದೆ ಹೋಗ್ಲಿ. ಹಾಗಿದ್ದು ನಾನು ಕೋಳಲಿಗೆ ತಾಯಿ ಆಗಲೇಬೇಕೆ? ನೀನು ಕೋಣನಿಗೆ ತಾಯಿ ಆಗಲೇಬೇಕು ಮಗಳೇ. ಯಾಕಮ್ಮ ಕಣ್ಣೀರು? ನೀನು
ಕೋಣನಾಗಿದ್ರು ಅವ ಜಾಣನಾಗಿರ್ತಾನೆ. ಹೌದೇ? ನಿಜದ ವಲ್ಲಭನಾಗ್ತಾನೆ. ಓಹೋ. ಘನ ಕೀರ್ತಿವಂತನಾಗ್ತಾನೆ. ಶುಭಮಸ್ತು. ವರ್ತಮಾನ ಕಾಲದ ಈ ಶೋಣಿತದ ಪಟ್ಟವನ್ನೇರಿ ಅದೆಷ್ಟೋ ಪ್ರಜೆಗಳನ್ನು ಸಂತೋಷದಿಂದ ಆಳುತ್ತಿರುವಂತ ನನ್ನನ್ನು ದಿತಿದೇವಿ ಎಂದು ಕರೆಯುತ್ತಾರೆ. ಕಶ್ಯಪರು ಏರಿಸಿದ್ದು ನಾನಾಗಿ ಇದ್ದದ್ದಲ್ಲ ಪಟ್ಟವನ್ನು. ದೇವತಾ ಕಾರ್ಯದಲ್ಲಿ ಒಲವಿರುವ ನನ್ನ ಪತಿಗಳು ಹಿರಿಯ ಹೆಂಡತಿಯಾದಂತಹ ನನ್ನನ್ನೇ ಏರಿಸಿದ್ರು. ಹಿರಿಯ ಅಂದ್ರೆ 4 ಮಂದಿ ಇದ್ದಾರೆ ಅಂತಲ್ಲ, 13 ಮಂದಿ ಇದ್ದಾರೆ ನನ್ನ ಗಂಡನು. ಆ 13 ಮಂದಿಯಲ್ಲಿ ನಾನು ಹಿರಿಯವಳು. ಪಟ್ಟವನ್ನೇರಿ ಅದೆಷ್ಟೋ ಸಮಯ ಕಳೆಯಿತು. ನನ್ನ ಬದುಕನ್ನು ನಾನು ಮೆಲುಕು ಹಾಕಿದೆ. ಜೀವನದಿ ಜೀವನವು ಅನ್ನಿಸ್ತಾ ಇದೆ ನನಗೆ. ಹಿರಿಯವರೊಂದು ನಾಣ್ಣುಡಿ ಹೇಳುತ್ತಾ ಇದ್ದಾರೆ, ಈ ನದಿಗೂ ಒಂದು ಜೀವ ಇದೆಯಂತೆ ಮನುಷ್ಯರ ಹಾಗೆ. ಎಲ್ಲಿಯೋ ಬೆಟ್ಟದ ಬುಡದಲ್ಲಿ ಹುಟ್ಟಿ ಹರಿದು ಮುಂದುವರೆದು ನದಿಯಾಗಿ ಕೊನೆಗೊಮ್ಮೆ ಎಲ್ಲಿಯೋ ಸಾಗರವನ್ನು ಸೇರುವುದು ಆ ನದಿಯ ಗುಣ. ಮನುಷ್ಯನು ಹಾಗೆ ಎಲ್ಲಿಯೋ ಹುಟ್ಟಿ ಎಲ್ಲಿಯೋ ಬೆಳೆದು ಎಲ್ಲಿಯೋ ಜೀವನವನ್ನು ಕಳೆದು ಕೊನೆಗೊಮ್ಮೆ ಇಹಲೋಕದ ಯಾತ್ರೆಯನ್ನು ಮುಗಿಸುವುದು ಅವನ ಕರ್ತವ್ಯ ಅದು. ಆದರೆ ತಾನು ಹುಟ್ಟಿ ಬಂದ ಆ ಬದುಕನ್ನು ಹಿಂದಿನ ಮೆಲುಕು ಆಗುವುದು ನಾನು ನೋಡುವುದಕ್ಕಾಗುವುದಿಲ್ಲ. ನದಿಯು ಹಾಗೆ ಹರಿದು ಹೋಗುತ್ತಾ ಇರ್ತದೆ, ಪುನಃ ತಿರುಗಿ ಹಿಂದೆ ನಾನು ಹುಟ್ಟಿದ ಸ್ಥಳವನ್ನು ಮುಟ್ಟುವುದಕ್ಕಾಗುವುದಿಲ್ಲ. ಅದಕ್ಕೆ ಹೇಳುವುದು ಜೀವನದಿ ಜೀವನವು ಎಂದು. ನನ್ನ ಬದುಕಿನ ಬಗ್ಗೆ ಯೋಚನೆ ಮಾಡುತ್ತಾರೆ. ಜೊತೆಯಲ್ಲಿ ಪಟ್ಟವನ್ನೇರಿದೇನೋ ಸಂತೋಷದಿಂದ, ಆದರೆ ನನ್ನ ಬದುಕಿನಲ್ಲಿ ಕೊರಗುಂದಿದೆ. ಹಿರಿಯವರ ಹಾಗೆ ನನಗೂ ದೇವಲೋಕದ ಪಟ್ಟವನ್ನೇರಬೇಕೆನ್ನುವಂತ ಆಸೆ. ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳನ್ನ ದೇವಲೋಕಕ್ಕೆ ಕಳುಹಿಕೊಟ್ಟೆ. ದೇವತೆಗಳು ಮೋಸದಿಂದ ನನ್ನ ಮಕ್ಕಳನ್ನು ಇಹಲೋಕದ ಯಾತನೆಯನ್ನು ಮುಗಿಸಿಬಿಟ್ರು. ಕೊನೆಗುಳಿದೊಬ್ಬಳು ಮಗಳಿದ್ದಾಳೆ. ಮಾಲಿನಿಯನ್ನು ಇದಕ್ಕೆ ರೂಪಿಸಿಕೊಳ್ಳಬೇಕೆನ್ನುವ ಉದ್ದೇಶಕ್ಕಾಗಿ, ಗಂಡಿನಿಂದ ಆಗದ್ದು ಹೆಣ್ಣಿನಿಂದ ಯಾಕೆ ಆಗಬಾರದೆನ್ನುವ ಉದ್ದೇಶಕ್ಕಾಗಿ ಮಗಳ ಕಾರಣವನ್ನು ಸೇರು, ಬ್ರಹ್ಮನನ್ನು ಕುರಿತು ತಪವನ್ನು ಆಚರಿಸು, ಅದರ ಮುಖೇನವಾಗಿ ನಮ್ಮ ವಂಶವನ್ನು ಬೆಳಗುವ ಮಗುವನ್ನು ಪಡೆದು ಬಾ ಅಂತ ಹೇಳಿದೆ. ನನ್ನ ಮಾತನ್ನು ಚಾಚೂ ತಪ್ಪದೆ ಮಗಳು ಈಡೇರಿಸಿದ್ದಾಳೆ. ಪ್ರಾಯ ಪ್ರಬುದ್ಧಿಯಾದಂತಹ ಮಗಳಿಗೆ ಮದುವೆ ಮಾಡುವ ಉದ್ದೇಶಕ್ಕಾಗಿ ಪಾತಾಳದ ದೊರೆಯಾದಂತಹ ಯುದ್ಧಮಾಲಿಗೆ ಲೇಖನ ಕಳುಹಿಕೊಟ್ಟೆ. ವಿಪ್ಪಣ ಸಮೇತನಾಗಿ ಬಂದು ನನ್ನ ಮಗಳ ಮದುವೆಯಾದ. ಅವರಿರುವರ ದಾಂಪತ್ಯದ ಪ್ರತೀಕವಾಗಿ ಮಗುವೊಂದು ಹುಟ್ಟಿತು. ಹುಟ್ಟಿದ ಮಗು ಕೋಣನೆಂದು ಚಿಂತೆಯೊಂದೆಡೆ, ಆದರೆ ಜಾಣನಾಗಿ ಬೆಳೆಯುತ್ತಾ ಇದ್ದಾನೆನ್ನುವಂತಹ ನೆಮ್ಮದಿಯೊಂದೆಡೆ. ಆದರೆ ನಾ ಕಟ್ಟಿದ ನನ್ನ ಆಶಾ ಗೋಪುರ ಆಳವಾದಂತಹ ಶರದಿಯಲ್ಲಿ ಬಿದ್ದು ಕರಗಿ ಹೋಗುತ್ತಾ ಇದೆ. ನನ್ನ ಆಸೆಯನ್ನು ಈಡೇರಿಸಿಕೊಳ್ಳುವರು ನನ್ನಲ್ಲಿ ಯಾರಿದ್ದಾರೆ? ಅದೆಷ್ಟೇ ಕಾರ್ಬೋರ್ಡ್ಗಳು ಕವಿತಿದ್ದರೂ ಕೂಡ ಸೂರ್ಯನ ಪ್ರಖರವಾದ ಕಿರಣ ಭೂಮಿಯನ್ನು ತಾಗದೇ ಇರುವುದಕ್ಕೆ ಸಾಧ್ಯ ಉಂಟೆ. ಅದೇ ರೀತಿಯಲ್ಲಿ ಈ ನಮ್ಮ ಸಮಸ್ತ ದಾನವ ಕುಲವನ್ನು ಅದೆಷ್ಟೇ ಏಳು ಬೀಳುಗಳು
ಅಳಿಯನಲ್ಲಿ ಹೇಳಿ. ಅಳಿಯನಾಗಿ ನನ್ನ ಮನಸ್ಸೇರಿದೆ, ಮಗನಾಗಿ ನನ್ನ ಮನಸ್ಸೇರಿದೆ ಎನ್ನುವುದಕ್ಕೆ ಅದೆಷ್ಟೋ ಕಾಲದಿಂದ ಸುಖ ಸಂತೋಷದಿಂದ ಕಾಲ ಕಳೆದುಕೊಂಡು ಬಂದವಳು. ಈಗ ಏನು ಕೊರತೆ ಬಂತಮ್ಮ? ನಗು ನಗುತ್ತಿರುವ ನಾನಿಂದು ಕತ್ತಲೆಯ ಕೋಣೆಯಲ್ಲಿ ಕುಳಿತು ಅಳುವ ನನ್ನನ್ನು ನೋಡಿ ಉದ್ದೇಶಿಸಿದವನನ್ನು ಮಗನಿಗನ ನೀನೇ ಅರಮನೆ ಪ್ರಶ್ನೆ ಮಾಡಿದವನೇ ನಾನು. ಮಾಡಿ ಏನಮ್ಮ? ಗಂಡಿಗೆ ಗಂಡಾಗಿ ಮಗನಿಗೆ ಮಗನಾಗಿ ಅರಮನೆಯಲ್ಲಿ ಓಡಾಡುತ್ತಿರುವುದನ್ನು ನೋಡಿ ನನ್ನ ಮನಸ್ಸಷ್ಟು ಪ್ರಫುಲ್ಲಗೊಳ್ಳುತ್ತಾ ಇತ್ತು. ಅನ್ಯನಾದೆ ಮಗನೇ, ನನ್ನ ಆಸೆ ಮತ್ತೇನಲ್ಲಪ್ಪ. ಏನಮ್ಮ? ನಮ್ಮ ದಾಯವಾದಿಗಳ ಅಥವಾ ದೇವತೆಗಳು ಗಳಿಸಿಕೊಂಡಂತಹ ಆ ಸುರಗದ್ದೆಯನ್ನು ಏರಬೇಕೆನ್ನುವಂತ ಆಸೆ ನನಗೆ. ಆದರೆ ಆ ಆಸೆ ಆಸೆಯಾಗಿ ಯಾಕೆ ತಾಯಿ? ಹಾಗೆಯ ಹೊಗೆಯ ಧಗೆ ಮಾತ್ರ ನನ್ನ ಉದರದಲ್ಲಿ ಇದೆಯಪ್ಪ. ಪರಿಸ್ಥಿತಿಗಳು ಯಾರನ್ನು ನಾನು ಕೇಳಿಕೊಳ್ಳಿ, ಯಾರು ನನ್ನ ಆಸೆಯನ್ನು ಈಡೇರಿಸ್ತಾರೆ? ನಮಗೆಲ್ಲರಿಗೂ ಕೂಡ ಪರಮ ಲಕ್ಷ್ಯವೆನಿಸಿದುದು ಆ ದೇವಲೋಕದ ಪೀಠ. ಅದನ್ನು ಬಯಸಿ ಹೋದ ಮಕ್ಕಳನ್ನೆಲ್ಲ ವರ್ತಮಾನ ಕಾಲದಲ್ಲಿ ಕಳೆದುಕೊಂಡವರು ನೀವು. ಇದಕ್ಕಾಗಿ ದುಃಖಿಸುವಂತಹ ಅವಶ್ಯಕತೆ ಇಲ್ಲಮ್ಮ. ಬಲವಂತನಾದಂತಹ ಮಾಡಿಕೊಂಡಿದ್ದೇನೆ. ದೇವಲೋಕವನ್ನು ಸೇರಿ ಆ ಕಪಟಿ ದೇವತೆಗಳಿಗೆ ಸರಿಯಾದಂತಹ ಶಿಕ್ಷೆಯನ್ನು ಕೊಟ್ಟು ಬರುವಂತಹ ಸಾಮರ್ಥ್ಯ ನನಗುಂಟಮ್ಮ. ಚಿಂತಿಸಬೇಡಿ, ಆಶೀರ್ವದಿಸಿಕೊಂಡು ಹೋಗಿ ಬಾ ಮಗನೇ. ಇದಿರಾಗಿ ಬಂದಂತಹ ಸುಮನಸರನ್ನು ಸಮರದ ಮೂಲಕವಾಗಿ ಸದ್ಯ ಪಡೆದವನಿದ್ದೇನೆ. ಬರಿದಾಗಿದೆ ನಾಕದ ಪೀಠ.
ಸಮರವನ್ನು ಬಯಸುವ